ಯಾಕಜ್ಜಿ ಯಾಕೆ ಇಷ್ಟ ಹಠ ನಿಮ್ದು? ಹಠ ಮಾಡ್ತಾ ಇರೋದು ನಾನಲ್ಲ, ನೀನು. ಮೈಸೂರು ಸೆಮಿನಾರಿಗೆ ಕಂಪ್ನಿ ಕಡೆಯಿಂದ ನಾನ್ ಹೋಗ್ಬೇಕು ಅನ್ನೋದು ಹಠ ಅನ್ಸ್ತಿದ್ಯಾ ನಿಮ್ಗೆ? ಹೌದು. ಒಂದು ಇಂಟರ್ನ್ಯಾಷನಲ್ ಕಂಪನಿ ಸೆಮಿನಾರ್ ಅಟೆಂಡ್ ಮಾಡೋದೇನು ಹುಡುಗಾಟ ಅನ್ಕೊಂಡ್ಬಿಟ್ಟಿದ್ಯಾ? ಬಿಸಿನೆಸ್ ಅಲ್ಲಿ ಸಾಕಷ್ಟು ಅನುಭವ ಇರಬೇಕು, ಕಂಪನಿ ವಹಿವಾಟದ ಬಗ್ಗೆ ತಿಳ್ಕೊಂಡಿರ್ಬೇಕು. ಬಿಸ್ನೆಸ್ ಅಲ್ಲಿ ನೀನಿನ್ನು ಹೊಸಗೂಸು, ನಿನ್ನನ್ನು ಹೇಗೆ ಕಳ್ಸಕ್ಕಾಗುತ್ತೆ? ಮೈಸೂರು ಸೆಮಿನಾರ್ಗೆ ಹೋಗೋಕೆ ನನ್ ಮೊಮ್ಮಗ ಶ್ರೀ ಮಾತ್ರ ಸಮರ್ಥ. ಆಹಾ, ಮೊಮ್ಮಗ ಅಂತೆ ಮೊಮ್ಮಗ. ಅವ್ರಿಗಂತೂ ನಿಮ್ ಬಗ್ಗೆ 3 ಕಾಸಿನ ಬೆಲೆ ಇಲ್ಲ. ಅವ್ರ ಬಗ್ಗೆ ನಿಮಗೇನು ಇಲ್ಲದ ಬಾತ್ಸಲ್ಯ? 27 ವರ್ಷ ನನ್ನ ಅಂಗೈಯಲ್ಲಿ ಇಟ್ಕೊಂಡು ಜೋಪಾನ ಮಾಡಿರೋ ನನ್ನ ಮನೆ ಮಗ ಅವರು. ಮಗು ಅಂದ್ಮೇಲೆ ಹಠ ಮಾಡೋದು, ಕೋಪ ಮಾಡ್ಕೊಳ್ಳೋದೆಲ್ಲ ಸಹಜ. ಅಷ್ಟಕ್ಕೆ ಅಮ್ಮ ಆದವಳು ಮಕ್ಕಳನ್ನ ಕೆಟ್ಟವರು ಅಂತ ದೂರ ಇಟ್ಬಿಡಕ್ಕಾಗುತ್ತಾ? ಅಯ್ಯೋ, ನಾನ್ ಹೇಳಿದ್ನ ನಿಮ್ ಮೊಮ್ಮಗನ್ನ ದೂರ ಇಡಿ ಅಂತ? ನನಗ್ ಗೊತ್ತಿಲ್ವಾ ನೀವ್ ನಿಮ್ ಮುದ್ದಿನ ಮೊಮ್ಮಗನ್ಗೆ ಎಷ್ಟು ಹಂಬಲಿಸ್ತಾ ಇದ್ದೀರಂತ? ಮನೆಯಲ್ಲಿ ಅಮ್ಮಂದ್ರೆಲ್ಲ ಶ್ರೀನ ಎಷ್ಟು ಮಿಸ್ ಮಾಡ್ಕೊತಾ ಇದಾರಂತ. ಅವರಿಗೆಲ್ಲ ಬೆಳಗಾಗದೆ ಶ್ರೀ ಹೆಸರು ಹೇಳಿ, ರಾತ್ರಿ ಆಗದೆ ಶ್ರೀ ಬಗ್ಗೆ ಮಾತಾಡಿ. ಆದ್ರೆ ನಿಮ್ ಮೊಮ್ಮಗ ಅನ್ಸ್ಕೊಂಡವನಿಗೆ ನಿಮ್ ಫೀಲಿಂಗ್ಸು ಕನ್ಸನ್ನೆಲ್ಲ ಅರ್ಥ ಆಗ್ಬೇಕಲ್ಲ. ಗಂಡ ಅನ್ನೋ ಸಲ್ಗೆಯಿಂದ ಯಾರು ಇಲ್ದಾಗ ಒಂದ್ ಸ್ವಲ್ಪ ಟಚ್ ಮಾಡಿದ್ರು ಬಿಹೇವ್ ಯೋರ್ ಸೆಲ್ಫ್ ಅಂತ ಹೇಳ್ತಾರೆ ನಿಮ್ಮ ಮೊಮ್ಮಗ. ಆದ್ರೆ ನಾನ್ ಮೀಟಿಂಗ್ ಅಲ್ಲಿ ಇರುವಾಗ ನನ್ ಜೊತೆ ಫ್ಲರ್ಟ್ ಮಾಡೋದೇನು, ಡಾನ್ಸ್ ಮಾಡೋದೇನು, ಇದ್ ನ್ಯಾಯನಾ ಅಜ್ಜಿ? ಅದೆಲ್ಲ ನಿಮ್ ಪರ್ಸನಲ್ ವಿಷಯ, ಅದೆಲ್ಲ ನನಗೆ ಬೇಕಾಗಿಲ್ಲ. ಮೈಸೂರು ಸೆಮಿನಾರ್ಗೆ ನನ್ನ ಮೊಮ್ಮಗನೇ ಹೋಗ್ಬೇಕು ಅನ್ನೋದು ನನ್ನ ಇಷ್ಟ ಅಷ್ಟೇ. ಆದ್ರೆ ನಿಮ್ಮ ಇಷ್ಟ ಅವ್ರಿಗೆ ಇಷ್ಟ ಆಗ್ಬೇಕಲ್ಲ ಅಜ್ಜಿ? ಅವತ್ ನೀವ್ ಲಾರೆನ್ಸ್ ಜೊತೆ ಮೀಟಿಂಗ್ ಮಾಡುವಾಗ ನೀವ್ ಎಷ್ಟು ಕಷ್ಟ ಪಡ್ತಿದ್ರಿ, ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ನೇ ಹೊರತು ಹೆಲ್ಪ್ ಮಾಡಕ್ಕಂತ ಬರ್ಲಿಲ್ಲ. ಮೊನ್ನೆಲ್ಲೂ ಅಷ್ಟೇ, ನಾನ್ ಮೀಟಿಂಗ್ ಮಾಡುವಾಗ ನನಗೆ ತೊಂದರೆ ಆಗ್ಲಿ ಅಂತಾನೆ ನನ್ ಜೊತೆ ಫ್ಲರ್ಟ್ ಮಾಡಿದ್ದು, ಡಾನ್ಸ್ ಮಾಡಿದ್ದು. ಛೇ, ಅಜ್ಜಿ ಅವ್ರ ಕಂಪ್ನಿ ಕೆಲ್ಸದ ಬಗ್ಗೆ ಪೂರ್ತಿ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂಥವ್ರನ್ನ ಸೆಮಿನಾರಿಗೆ ಕಳ್ಸಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅಲ್ದೆ ನೀವೀಗ ಹೇಳಿದ್ರು ಶ್ರೀ ಒಪ್ತಾರೋ ಇಲ್ವೋ? ಅವ್ರೇನ್ ಈ ಕಂಪ್ನಿ MD-ನ ಪ್ರಾಪರೇಟ್ರಾ? ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ? ನಾನೇ ಹೋಗಿ ಬರ್ತೀನಿ ಬಿಡಿ. ನೀನ್ ಬರೀ ಈ ಕಂಪನಿ MD ಮಾತ್ರ, ನಾನು ಈ ಕಂಪನಿಗೆ ಪ್ರೊಪ್ರೈಟರ್. ಅದನ್ನ ನೀನು ಮರಿಬೇಡ. ನನ್ ಮೊಮ್ಮಗ ಕಂಪನಿ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವನ್ ಹೆಂಡತಿ ನೀನು ಅಂತ ನಿನ್ನ MD ಸ್ಥಾನದಲ್ಲಿ ಕೂರ್ತಿರೋದು. ಅಷ್ಟಕ್ಕೆ ನನ್ ಮೊಮ್ಮಗನ ಸ್ಥಾನ ಕಡಿಮೆ ಆಯ್ತು ಅಂತ ಅನ್ಕೋಬೇಡ. ಇವತ್ತೇ ನನ್ ಮೊಮ್ಮಗ ನನ್ ಮುಂದೆ ಬಂದು ನಿಂತು, ಅಜ್ಜಿ ನಾನ್ ಕಂಪನಿ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರೆ, ಒಂದು ಮಾತು ಹೇಳಿದ್ರೆ ತಕ್ಷಣ ನಿನ್ನನ್ನು MD ಸ್ಥಾನದಿಂದ ಇಳಿಸಿ ಆ ಸೀಟಲ್ಲಿ ನನ್ ಮೊಮ್ಮಗನ್ ಕೂರಿಸ್ತೀನಿ. ಓ, ಹಾಗಾದ್ರೆ ಈಗ್ಲೂ ನಿಮಗ್ ನಿಮ್ಮ ಮೊಮ್ಮಗ ಶ್ರೀನೇ ಮುಖ್ಯನಾ? ಹೌದು, ನನಗೆ ನನ್ ಮೊಮ್ಮಗ ಶ್ರೀನೇ ಮುಖ್ಯ. ಇವತ್ತು ನನ್ ಮೇಲೆ ನಿನ್ ಮೇಲೆ ನನ್ ಮೊಮ್ಮಗನಿಗೆ 1000 ಬೇಸರ ಇರ್ಬೋದು, ಆದ್ರೆ ಈ ಕಂಪನಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನನ್ ಮೊಮ್ಮಗನೇ ಕಾರಣ. ಅವನಿಗೂ ಈ ಕಂಪನಿ ಬಗ್ಗೆ ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಇದೆ. ಖಂಡಿತವಾಗ್ಲೂ ನನ್ ಮೊಮ್ಮಗ ಮೈಸೂರು ಸೆಮಿನಾರ್ ಹೋಗೋಕೆ ಒಪ್ಪೇ ಹೋಗ್ತಾನೆ. ಶ್ರೀಗ ತುಂಬಾ ಬದಲಾಗ್ಬಿಟ್ಟಿದ್ದಾರೆ ಅಜ್ಜಿ. ಅವರಿಗೆ ನಮ್ ಬಗ್ಗೆ, ನಮ್ ಕಂಪ್ನಿ ಬಗ್ಗೆ ಅಸಡ್ಡೆ ಬಂದ್ಬಿಟ್ಟಿದೆ. ಅವ್ರು ಒಪ್ಪಲ್ಲ ಈಗ. ನನ್ ಮುಂದೆನೆ ನಿಂತ್ಕೊಂಡು ನನ್ ಮೊಮ್ಮಗನ ಬಗ್ಗೆ ಹೀಗೆಲ್ಲ ಮಾತಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಮಾತ್ ಸಾಕು. ಈಗಲೇ ನಾನು ನನ್ನ ಮೊಮ್ಮಗನ ಹತ್ರ ಮಾತಾಡ್ತೀನಿ. ಹಲೋ ಸುಧಾ, ಶ್ರೀನಾ ನನ್ನ ಚಾಂಬರ್ಗೆ ಕಳಿಸು. Excuse me. May I come in, madam? ಬನ್ನಿ ಶ್ರೀನಿಧಿ ಅವರೇ. Thank you.
ಮೇಡಮ್ ಏನೋ ಬರಕ್ಕೆ ಹೇಳಿದ್ರಂತೆ. ಹಾಂ, ಮೈಸೂರಿನಲ್ಲಿ ಒಂದು ಸೆಮಿನಾರ್ ಇದೆ, 2 ದಿವಸ ಅಲ್ಲಿ ಇರಬೇಕಾಗುತ್ತೆ. ನಮ್ಮ ಕಂಪನಿಯಿಂದ ನೀವು ಹೋಗಬೇಕು ಅಂತ ನನ್ನ ಆಸೆ. ಹೋಗ್ತೀರಾ? ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ನನಗೆ ನೇರವಾದ ಉತ್ತರ ಬೇಕು. ನೀವ್ ಏನ್ ಹೇಳಿದ್ರು ಬೇಜಾರಿಲ್ಲ ಶ್ರೀನಿಧಿ ಅವ್ರೆ. ಹೋಗ್ತೀನಿ ಅಂದ್ರೆ ಅಜ್ಜಿಗೆ ಸಂತೋಷ, ಹೋಗಲ್ಲ ಅಂತ ಹೇಳಿದ್ರೆ ಯಾರು ಹೋಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಸಂತೋಷ. ನೀವೇನ್ ಹೇಳ್ತೀರಾ? ಅವ್ರು ಏನು ಹೇಳಿರೋದು ನೋಡ್ರೆ ಅರ್ಥ ಆಗಲ್ವಾ ಅಜ್ಜಿ? ಅವ್ರಿಗೆ ಹೋಗಕ್ ಇಷ್ಟ ಇಲ್ಲ ಅಂತ. ಒಂದು ನೀವೇ ಹೋಗಿ, ಇಲ್ಲ ನನ್ನ ಕಳ್ಸ್ಕೊಡಿ. ನೀನ್ ಸ್ವಲ್ಪ ಸುಮ್ಮನಿರ್ತೀಯಾ? ನನ್ನ ಲೈಫ್ನಲ್ಲಿ ಯಾವತ್ತಿದ್ರು ನನ್ನ ಮೊಮ್ಮಗನಿಗೇನೆ ಫಸ್ಟ್ ಪ್ರಯಾರಿಟಿ. ನೀವೇನು ಹೇಳ್ತೀರಾ? ನೀವು ಹೋಗ್ತೀರೋ ಇಲ್ಲ ಇನ್ಯಾರನ್ನಾದ್ರು ಕಳ್ಸ್ಕೊಡ್ಲೋ? ಮೇಡಮ್ ನಾನೇ ಹೋಗ್ತೀನಿ. ಇನ್ನೇನಾದ್ರೂ ಇದೆಯಾ ಮೇಡಮ್ ಹೇಳೋದು? ಇಲ್ಲ, ಥ್ಯಾಂಕ್ಸ್ ನೀವು ಒಪ್ಕೊಂಡಿದ್ದಕ್ಕೆ. ಇಟ್ಸ್ ಆಲ್ ರೈಟ್, ಬರ್ತೀನಿ. ಇಷ್ಟು ಬೇಗ ನಿಮ್ಮ ಮೊಮ್ಮಗನ ಒಪ್ಪಿಸ್ಬೋದು ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೀನು ಏನೇನೋ ಮಾಡಿ ಸಾಧಿಸ್ಬಿಟ್ಟಿಯಲ್ಲ. ನೀವೇನ್ ಕಮ್ಮಿನಾ? ಎಷ್ಟ್ ಚೆನ್ನಾಗಿ ಸಾಥ್ ಕೊಟ್ರಿ. ಸದ್ಯ ಅವರಿಗೆ ನಮ್ಮ ಬಗ್ಗೆ ಅನುಮಾನ ಬರ್ಲಿಲ್ಲ. ಮೇಡಮ್ ನಾನು ಮೈಸೂರಿಗೆ ಹೋಗಬೇಕು ಅಂದ್ರೆ ಒಂದು ಕಂಡೀಷನ್ ಇದೆ. ನನ್ನ ಜೊತೆಗೆ ನೀವು ಬರಬೇಕು. ನಾನು ಯಾಕೆ? ನಾನು ಒಬ್ಬನೇ ಹೋಗಿ ಎಲ್ಲ ಕೆಲಸನೂ ನನ್ನ ತಲೆ ಮೇಲೆ ಹಾಕೊಳ್ಳೋಕ್ಕೆ ನಾನೇನು ಈ ಕಂಪ್ನಿ MDನೂ ಅಲ್ಲ, ಪ್ರೊಪ್ರೈಟರೂ ಅಲ್ಲ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಕೂಡ ಅಲ್ಲ. ಜವಾಬ್ದಾರಿ ನೀವು ತಗೊಳ್ಳಿ, ಮಿಕ್ಕಿದ ಕೆಲಸ ನಾನು ನೋಡ್ಕೋತೀನಿ. ನಾಳೆ ಬೆಳಗ್ಗೆ ನೀವು ಹೇಳಿದ ಜಾಗಕ್ಕೆ ನಾನು ಬರ್ತೀನಿ. ನಾವಿಬ್ಬರು ಒಟ್ಟಿಗೆ ಮೈಸೂರಿಗೆ ಹೋಗ್ತಿದ್ದೀವಿ ಅಷ್ಟೇ.